ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯಂ ಸಿದ್ಧ್ಯರ್ಥಂ ಭಿಕ್ಷಾಂದೇ ಚ ಪಾರ್ವತಿ. ನಮಸ್ಕಾರ, ನಾನು ಬಜ್ಜ ಶಿವಪ್ರಕಾಶ್, ಅಸ್ಟ್ರೋವಾಸ್ತು, ಬೆಂಗಳೂರು. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಾಭಸ್ಥಾನದ ಬಗ್ಗೆ ಹೇಳ್ತೀನಿ. 11ನೇ ಸ್ಥಾನ ಲಾಭಸ್ಥಾನ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಬೆಲ್ಲೈಕನ್ನ ಹಿಟ್ ಮಾಡಿ, ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. 11ನೇ ಮನೆ ಲಾಭಸ್ಥಾನ. ಇದು ಲಾಭಸ್ಥಾನದಲ್ಲಿರುವ ಗ್ರಹಗಳು, ಲಾಭಸ್ಥಾನಾಧಿಪತಿಯ ದಶ ಎಲ್ಲ ಸಹ ಉತ್ತಮವಾಗಿರುತ್ತದೆ. ಲಾಭಸ್ಥಾನದಲ್ಲಿರುವ ಗ್ರಹಗಳು 100% ಉತ್ತಮ ಫಲಿತಾಂಶಗಳನ್ನು ಕೊಡುತ್ತವೆ. ನೈಸರ್ಗಿಕ ಪಾಪಗ್ರಹಗಳು ಇನ್ನೂ ಹೆಚ್ಚಿನ ಫಲಗಳನ್ನು ಕೊಡುತ್ತವೆ. ಆದರೆ ಉತ್ತಮವಾದ ಫಲಗಳನ್ನು ನೈಸರ್ಗಿಕ ಪಾಪಗ್ರಹಗಳು ಕುಜ, ಶನಿ, ರವಿ, ರಾಹು, ಕೇತು ಈ ಗ್ರಹಗಳು ಉತ್ತಮ ಫಲಗಳನ್ನು 11ನೇ ಮನೆಯಲ್ಲಿ ಕೊಡುತ್ತವೆ. ಹಾಗೆಯೇ ಶುಭ ಗ್ರಹಗಳು ಸಹ ಉತ್ತಮ ಫಲಗಳನ್ನೇ ಕೊಡುತ್ತವೆ. ಆದರೆ ಹೆಚ್ಚಿನ ಉತ್ತಮ ಫಲಗಳನ್ನು ನೈಸರ್ಗಿಕ ಪಾಪಗ್ರಹಗಳು ಕೊಡುತ್ತವೆ. ಮೊದಲನೇದಾಗಿ 11ನೇ ಮನೆ ಭಾವೋದ್ಭಾವ ಕಾನ್ಸೆಪ್ಟ್ನಲ್ಲಿ ಯಾವ ರೀತಿ ಕೆಲಸ ಮಾಡುತ್ತದೆ ಎಂದು ಹೇಳುತ್ತೇನೆ. ಯಾವುದೇ ಒಂದು ಭಾವಕ್ಕೆ ಹಿಂದಿನ ಭಾವ ವ್ಯಯಭಾವವಾಗುತ್ತದೆ, ಅಂದರೆ ನಷ್ಟಭಾವವಾಗುತ್ತದೆ. 11ನೇ ಭಾವಕ್ಕೆ 10ನೇ ಮನೆ ಕರ್ಮಸ್ಥಾನ ನಷ್ಟಸ್ಥಾನವಾಗುತ್ತದೆ. ಹಾಗೆಯೇ 12ನೇ ಮನೆಗೆ 11ನೇ ಮನೆ ಲಾಭಸ್ಥಾನವಾಗುತ್ತದೆ. ಅಂದರೆ ನಷ್ಟವಾಗುವ ಸ್ಥಾನಕ್ಕೆ 11ನೇ ಮನೆಯಿಂದ 12ನೇ ಮನೆ ಧನಸ್ಥಾನವಾಗುತ್ತದೆ. ಅಂದರೆ ನಷ್ಟವಾಗುವ ಮನೆಗೆ ಧನಾಧಿಪತ್ಯ 11ನೇ ಮನೆಯಿಂದ ಅಧಿಪತ್ಯ 2ನೇ ಅಧಿಪತ್ಯ ಬಂದು ಧನಸ್ಥಾನವಾಗುತ್ತದೆ. ಹೀಗೆ ಭಾವೋದ್ಭಾವ ಕಾನ್ಸೆಪ್ಟ್ನಲ್ಲಿ 11ನೇ ಮನೆಗೆ 10ನೇ ಮನೆ ನಷ್ಟಸ್ಥಾನವಾಗುತ್ತದೆ. ಹಾಗೆಯೇ 10ನೇ ಮನೆಗೆ 11ನೇ ಮನೆ ಧನಸ್ಥಾನವಾಗುತ್ತದೆ. ಹೀಗೆ ಭಾವೋದ್ಭಾವ ಕಾನ್ಸೆಪ್ಟ್ನಲ್ಲಿ ನಾವು ಪರಿಗಣಿಸಬೇಕು. 10ನೇ ಮನೆಯಿಂದ ನಾವು ತೆಗೆದುಕೊಂಡಾಗ 11ನೇ ಮನೆ ಧನಭಾವವಾಗುತ್ತದೆ. ನೀವು ಮಾಡಿದ ಕೆಲಸಕ್ಕೆ ಸಂಬಳ ಮತ್ತು ಹೆಚ್ಚಿನ ಲಾಭಗಳನ್ನು 11ನೇ ಮನೆಯಿಂದ ನಾವು ನಿರೀಕ್ಷಿಸಬಹುದು. ಹಾಗೆಯೇ 11ನೇ ಮನೆಗೆ 11ನೇ ಮನೆ 9ನೇ ಮನೆಯಾಗುತ್ತದೆ. ಹೀಗೆ ಅದೃಷ್ಟ 11ನೇ ಮನೆ ಲಾಭಸ್ಥಾನಕ್ಕೆ 11ನೇ ಮನೆ 9ನೇ ಮನೆ 11ನೇ ಮನೆಯಾಗುತ್ತದೆ. ಹೀಗೆ ಭಾವೋದ್ಭವ ಕಾನ್ಸೆಪ್ಟ್ನಲ್ಲಿ 11ನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಸ್ಥಿತವಾಗಿದ್ದರೂ ಉತ್ತಮ ಫಲಗಳನ್ನೇ ಕೊಡುತ್ತವೆ. ಎಕ್ಸೆಪ್ಷನ್ ಶುಕ್ರನಿಗೆ ಮಾತ್ರ 11ನೇ ಭಾವದಲ್ಲಿ ಹೆಚ್ಚಿಗೆ 12ನೇ ಸ್ಥಾನದಲ್ಲಿ ಶುಕ್ರನು ಉತ್ತಮ ಫಲಗಳನ್ನು ಕೊಡುತ್ತಾನೆ. ಶುಕ್ರನು ಕಳತ್ರಕಾರಕನಾಗಿ 12ನೇ ಮನೆಯಲ್ಲಿ ಉತ್ತಮ ಫಲಗಳನ್ನು ಶುಕ್ರನು ಕೊಡುತ್ತಾನೆ. ಯಾಕೆಂದರೆ ಶುಕ್ರನಿಗೆ ಲಕ್ಸುರಿ ಮತ್ತು ಸುಖ, ರಿಲೇಷನ್ಸ್, ಈ ತರಹದ ಸಂಬಂಧಗಳು, ವ್ಯವಹಾರಗಳು, ಹೆಣ್ಣಿನಿಗೆ ಸಂಬಂಧಪಟ್ಟ 12ನೇ ಮನೆ ಹಾಸಿಗೆ, ಈ ತರಹದ ಸ್ಥಾನದಲ್ಲಿ ಶುಕ್ರನು ಉತ್ತಮ ಫಲಗಳನ್ನು ಕೊಡುತ್ತಾನೆ. ಹಾಗೆಯೇ ಉಪಚಯ ಸ್ಥಾನಗಳಲ್ಲಿ ಒಂದಾದ 11ನೇ ಮನೆ ಉತ್ತಮ ಫಲಗಳನ್ನು ಕೊಡುತ್ತದೆ. 5ನೇ ಮನೆಗೆ ಸಪ್ತಮ ಸ್ಥಾನವಾಗುತ್ತದೆ. ಯಾವುದೇ ಒಂದು ಗ್ರಹ 5ನೇ ಮನೆಯಲ್ಲಿದ್ದು 11ನೇ ಮನೆಯನ್ನು ವೀಕ್ಷಿಸುತ್ತಿದ್ದರೆ ಆ ದಶಾಭುಕ್ತಿಗಳಲ್ಲೂ ಸಹ ಉತ್ತಮ ಫಲಗಳಿರುತ್ತವೆ. ಹಾಗೆಯೇ 11ನೇ ಮನೆಯಿಂದ 5ನೇ ಮನೆ ಸಹ ವೀಕ್ಷಿಸುತ್ತಿರುತ್ತವೆ ಗ್ರಹಗಳು. ಇಲ್ಲಿ ರಾಹು, ಕೇತು, ಶನಿ, ರವಿ, ಶುಕ್ರನನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳು 11ನೇ ಮನೆಯಲ್ಲಿ ಸ್ಥಿತವಾಗಿರುವ ಗ್ರಹಗಳು 5ನೇ ಮನೆಯನ್ನು ವೀಕ್ಷಿಸುತ್ತಿರುತ್ತವೆ. ಹೆಚ್ಚಾಗಿ ನಿಮಗೆ ಯಾವ ಲಾಭಸ್ಥಾನದಲ್ಲಿ ಹೆಚ್ಚಿನ ಗ್ರಹಗಳಿದ್ದಲ್ಲಿ ನಿಮಗೆ ಉತ್ತಮ ಫಲಗಳಿರುತ್ತವೆ. ಶುಕ್ರನು ಸಹ ಉತ್ತಮ ಫಲಗಳನ್ನೇ ಕೊಡುತ್ತಾನೆ. ಆದರೆ
ಶುಕ್ರನಿಗೆ 12ನೇ ಮನೆಯಲ್ಲಿದ್ದಾಗ ಇನ್ನೂ ಉತ್ತಮ ಫಲಗಳನ್ನು ಕೊಡುತ್ತಾನೆ. ಭಗವದ್ಭಾವ ಕಾನ್ಸೆಪ್ಟ್ನಲ್ಲಿ ಧನಸ್ಥಾನ ಮತ್ತು ಲಾಭಸ್ಥಾನ ಈ ಎರಡು ಸ್ಥಾನಗಳು ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ತೋರಿಸುವ ಸ್ಥಾನಗಳು. ಎರಡನೇ ಧನಸ್ಥಾನ ಕುಟುಂಬದಿಂದ ಬಂದಿರುವ ಹಣ, ತಂದೆಯಿಂದ ಬಂದಿರುವ ಹೊಂದಿರುವ ನೀವು ಹಣ ಮತ್ತು ಆಸ್ತಿ, ಕುಟುಂಬದಿಂದ ಬಂದಿರುವ ಆಸ್ತಿ, ಇದನ್ನೆಲ್ಲ ಎರಡನೇ ಮನೆ ತೋರಿಸುತ್ತದೆ. ನೀವು ಕೂಡಿಟ್ಟ ಹಣ. ಹಾಗೆಯೇ 11ನೇ ಮನೆ ಡಿಸೈರ್ಸ್, ಅಂದರೆ ನಿಮ್ಮ ಆಸೆಗಳು ಪೂರೈಸುವ ಒಂದು ಸ್ಥಾನವಾಗಿದೆ. 11ನೇ ಮನೆ ಡಿಸೈರ್ಸ್, ಕಾಮರಾಶಿಯಾದಾಗ ಇನ್ನೂ ಉತ್ತಮ ಫಲಗಳನ್ನು ಕೊಡುತ್ತವೆ. ಅಂದರೆ 11ನೇ ಮನೆ ವಾಯು ತತ್ವರಾಶಿಯಲ್ಲಿ ಬಂದಾಗ ಹೆಚ್ಚಿನ ಉತ್ತಮ ಫಲಗಳನ್ನು ನಿಮ್ಮ ಡಿಸೈರ್ಸನ್ನು ಫುಲ್ಫಿಲ್ ಮಾಡಲು ಈ ವಾಯುತತ್ವ ರಾಶಿ, ಎಲಿಮೆಂಟ್ರಿ ಥಿಯರಿನಲ್ಲಿ ವಾಯುತತ್ವ ರಾಶಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಭೂತತ್ವ ರಾಶಿಗಳು ಸಹ ಇದೆ, ಆದರೆ ಹೆಚ್ಚಿನ ಪ್ರಾತಿನಿಧ್ಯ ವಾಯುತತ್ವ ರಾಶಿಗಳಿಗೆ ಕೊಡಲಾಗಿದೆ. ಹಾಗೆಯೇ ಧನಸ್ಥಾನದಿಂದ 4ನೇ ಸ್ಥಾನವಾಗುತ್ತದೆ, ಸುಖಸ್ಥಾನವಾಗುತ್ತದೆ. 11ನೇ ಮನೆಯಿಂದ 2ನೇ ಮನೆಯಿಂದ 3ನೇ ಮನೆ ಧನಸ್ಥಾನವಾಗುತ್ತದೆ. ಇದು ಸಹ ಧನಸ್ಥಾನವಾಗುತ್ತದೆ 3ನೇ ಮನೆ. ಸುಖಸ್ಥಾನಕ್ಕೆ 3ನೇ ಮನೆ ವ್ಯಯಸ್ಥಾನವಾಗುತ್ತದೆ. ಹಾಗೆಯೇ ಇಲ್ಲಿ ಭಗವದ್ಭಾವ ಕಾನ್ಸೆಪ್ಟ್ನಲ್ಲಿ ಒಂದು ಪಾಸಿಟಿವ್ ಇದ್ದಾಗ ಆ ಗ್ರಹದ ಕಾರಕತ್ವಗಳು, ಅಲ್ಲಿ ಸ್ಥಿತವಾಗಿರುವ ಗ್ರಹಗಳು ಫಲಗಳನ್ನು ಕೊಡುತ್ತಿರುವಾಗ ಹಿಂದಿನ ಮನೆಯನ್ನು ನೆಗೆಟ್ ಮಾಡುತ್ತದೆ, ಅಂದರೆ ನಷ್ಟವನ್ನು ಮಾಡುತ್ತದೆ. ಉದಾಹರಣೆಗೆ 3ನೇ ಮನೆ ನಿಮಗೆ ಆ್ಯಕ್ಟಿವೇಟ್ ಆದಾಗ, ಅಂದರೆ 3ನೇ ಮನೆಯಲ್ಲಿರುವ ಗ್ರಹಗಳು ದಶಾಭುಕ್ತಿಗಳು ನಡೀತಿರಬೇಕಾದರೆ ನಿಮಗೆ ಕಮ್ಯುನಿಕೇಷನ್ ಮತ್ತು ನಿಮ್ಮ ಧೈರ್ಯ ಮತ್ತು ಹೊಸ ವಿಚಾರಗಳಲ್ಲಿ, ಮೀಡಿಯಾಗಳಲ್ಲಿ ಮಾಡುತ್ತಿರುವವರು, ಟ್ರಾನ್ಸ್ಪೋರ್ಟಿಂಗ್, ಈ ತರಹದ ಕಮ್ಯುನಿಕೇಷನ್, ಟೆಲಿಫೋನ್ ಇದರಲ್ಲಿ, ಹಾಗೆಯೇ ಟ್ರಾನ್ಸ್ಪೋರ್ಟಿಂಗ್, ಕಮ್ಯುನಿಕೇಟಿಂಗ್, ಮಲ್ಟಿಮೀಡಿಯಾ ಈ ಥರದ ವ್ಯವಹಾರಗಳು, ಎಲೆಕ್ಟ್ರಾನಿಕ್ಸ್, TV ಮಾಧ್ಯಮ, ಸಿನಿಮಾ ಈ ತರಹದ ಕೆಲಸಗಳಲ್ಲಿರುವವರು 2ನೇ ಮನೆ ನಷ್ಟಸ್ಥಾನವಾಗುತ್ತದೆ. ಅಂದರೆ ಕುಟುಂಬದಿಂದ ದೂರ ಇರುವುದು. ಹೀಗೆ ಒಂದು ಸ್ಥಾನ ಆ್ಯಕ್ಟಿವೇಟ್ ಆದಾಗ ಅದರ ಹಿಂದಿನ ಮನೆಯ ನೆಗೆಟ್ ಮಾಡುತ್ತದೆ, ಅಂದರೆ ನಷ್ಟವನ್ನು ತೋರಿಸುತ್ತದೆ. ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3, 6 ಮತ್ತು 10, 11 ಉಪಚಯ ಸ್ಥಾನಗಳು. ಇದರಲ್ಲಿ ಮುಖ್ಯವಾದದ್ದು 11ನೇ ಮನೆ ಮತ್ತು 3ನೇ ಮನೆ. 3ನೇ ಮನೆ ಮತ್ತು 6ನೇ ಮನೆ ನಿಮ್ಮ ಸೇವೆ, ಅಂದರೆ 6ನೇ ಮನೆ ಬಲಿಷ್ಠವಾಗಿ ಶನಿಯ ಆಧಿಪತ್ಯ ಬಂದು, ಶನಿ 6ನೇ ಮನೆಯಲ್ಲಿದ್ದಾಗ ಕಷ್ಟಪಟ್ಟು ಮಾಡುವ ಕೆಲಸಗಳು, ಚಾಕರಿ ಕೆಲಸಗಳು, ಹಸು ಸಾಕಾಣಿಕೆ, ಈ ತರಹದ ಕೃಷಿ, ಮನೆ ಕಟ್ಟುವ ಕಾರ್ಮಿಕರು, ಈ ತರಹದ ಕಷ್ಟಕರವಾದ ಭಾರ ಎತ್ತುವ ಮತ್ತು ಕಷ್ಟ ಬಿದ್ದು ಮಾಡುವ ಕೆಲಸಗಳನ್ನು ತೋರಿಸುತ್ತದೆ ಶನಿಯು. 6ನೇ ಮನೆಯು ಈ ಎಲ್ಲ ಆಧಿಪತ್ಯಗಳನ್ನು, ತನ್ನ ಕಾರಕತ್ವಗಳನ್ನು ಶನಿಯು ಕಷ್ಟ ಬಿದ್ದು ಮಾಡುವ ಕೆಲಸಗಳು, ಇಂತಹದ ಚಾಕರಿ ಕೆಲಸಗಳು ಮತ್ತು ಒಬ್ಬರ ಕೈ ಕೆಳಗೆ ಮಾಡುವ ಕೆಲಸಗಳನ್ನು 6ನೇ ಮನೆ ಸೂಚಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಒಂದು ವಿಷಯವನ್ನು ನಾವು ವಿಶ್ಲೇಷಿಸಬೇಕಾದರೆ 2, 6, 10 ಈ ಮನೆಗಳು ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ್ಯಕ್ಟಿವೇಟ್ ಆದಾಗ ಹೆಚ್ಚಿನ ಪ್ರಗತಿಯನ್ನು, ಉನ್ನತಿಯನ್ನು ಜಾತಕನು ಸಾಧಿಸುತ್ತಾನೆ. 2 ಮತ್ತು 6, 10 ಅಂದರೆ ಧನಸ್ಥಾನ ಮತ್ತು 6ನೇ ಮನೆ ಸೇವೆ ಮತ್ತು 10ನೇ ಸ್ಥಾನ ಕರ್ಮಸ್ಥಾನ.
ಈ ಸ್ಥಾನಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತದೆ. 6ನೇ ಮನೆ ಅಧಿಪತ್ಯ ರವಿಗೆ ಬಂದಾಗ ಸರ್ಕಾರಿ ಸೇವೆಗಳಲ್ಲಿ ಉದ್ಯೋಗಗಳನ್ನು ಮಾಡಲು ರವಿಯು ತನ್ನ ಆಧಿಪತ್ಯವನ್ನು ಕಾರಕತ್ವವನ್ನು ಕೊಡುತ್ತಾನೆ. ಹಾಗೆಯೇ 10ನೇ ಮನೆ ಸಹ ರವಿಯು ಸ್ಥಿತವಾಗಿದ್ದಲ್ಲಿ ಸರ್ಕಾರಿ ಸಂಬಂಧಪಟ್ಟ ಕೆಲಸಗಳು ಈ ತರಹದ ವಿಷಯಗಳನ್ನು ಸೂಚಿಸುತ್ತಾನೆ. ಎಲ್ಲ ಗ್ರಹಗಳು ಸಹ ಕುಜನು ಸಹ 6ನೇ ಮನೆ ಆಧಿಪತ್ಯ ಬಂದಿದೆ. ಕುಜನಿಗೆ 3, 6 ಆಧಿಪತ್ಯ ಬಂದಿದೆ. ಹೀಗೆ ಒಂದು ಗ್ರಹಕ್ಕೆ ಯಾವ ಆಧಿಪತ್ಯ ಬಂದಿದೆಯೋ ನೋಡಿಕೊಂಡು ಅದನ್ನು ನೀವು ತಿಳಿದುಕೊಳ್ಳಿ. ನಿಮಗೇನಾದರೂ ಪ್ರಶ್ನೆಗಳು ಮತ್ತು ಸಂದೇಹಗಳಿದ್ದಲ್ಲಿ ಈ ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜ ಶಿವಪ್ರಕಾಶ್, ಅಸ್ಟ್ರೋವಾಸ್ತು, ಬೆಂಗಳೂರು.